ಹಾಯ್ ಹಲೋ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಮೈ ಕಾನ್ ಇದೆ. ತುಂಬಾನೇ ಚೆನ್ನಾಗಿದ್ದೀನಿ. ಇವತ್ತು ಬಂದರೆ ಗುರುವಾರ, ಆ, ಏಪ್ರಿಲ್ 3ನೇ ತಾರೀಕು. ಲಿಯನ್ಗೆ ಸ್ಕೂಲ್ ಓಪನ್ ಆಗಿದೆ. ಸೊ ಅದಕ್ಕೋಸ್ಕರ ಅವನು ಸ್ಕೂಲಿಗೆ ಬಿಟ್ಟು ನಾನು ಹಂಗೆ ಜಿಮ್ಗೆ ಹೋಗೋಣ ಅಂತ ರೆಡಿ ಆಗಿದ್ದೀನಿ. ಐ ಆಮ್ ಸೋ ಹ್ಯಾಪಿ ಆಯಿತಾ. ತುಂಬ ದಿನ ಆಗಿತ್ತು, ನಾನು ಒಂದು ವಾರದ ಮೇಲೆ, ಒಂದು 8 ದಿನದ ಮೇಲೆ ಆಗಿದ್ದು ಜಿಮ್ಗೆ ಹೋಗಿದೆ. ಸೊ ಬಾಡಿಯಲ್ಲಿ ಒಂಥರ ಏನು ನಮಗೆ ಹೆವಿ ಫೀಲ್ ಆಗುತ್ತಲ್ಲ, ಹಂಗೆ ಆಗ್ತಾಯಿತ್ತು. ಬಟ್ ಇನ್ನು ಮುಂದೆ ನಾನು ಜಿಮ್ಗೆ ಹೋಗಿಲ್ಲ ಅಂದರೂ ಮನೆಯಲ್ಲಾದರೂ ವರ್ಕೌಟ್ ಮಾಡಬೇಕು ಅಂದ್ಕೊಂಡೆ. ಮಾಡ್ಕೋಬೇಕು, ಬಿಕಾಸ್ ಮನೆಯೆಲ್ಲ ಪಾಪ ದೊಡ್ಡೋಗ ಹುಷಾರಿದ್ದಿಲ್ಲ. ಅವ್ರು ತಮ್ಮನ ಮನೆಗೆ ಹೋದೆ, ಅದೆಲ್ಲ ಟೆನ್ಷನ್ ಇತ್ತಲ್ಲ. ಬಟ್ ಇನ್ನು ಮನೆಯಲ್ಲೂ ಬೆಳಗ್ಗೆ ಎದ್ದ ತಕ್ಷಣ, ಒಂದು ರಜೆ ಇದ್ದಾಗ ಬೆಳಗ್ಗೆ ಎದ್ದ ತಕ್ಷಣ ಮನೇಲಿ ವರ್ಕೌಟ್ ಮಾಡಬೇಕು. ಅಟ್ಲೀಸ್ಟ್ ಈ ಮಂತ್ ಒಂದು 5 kg ರೆಡ್ಯೂಸ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಟ್ರೈ ಮಾಡ್ತೀನಿ ಆದಷ್ಟು. ಇವತ್ತಿಂದ ನಂದು ಏನೆಲ್ಲ ತಿಂತೀನಿ, ಎಷ್ಟೆಲ್ಲ ನೀರು ಕುಡಿತೀನೆಲ್ಲ ಅಪ್ಡೇಟ್ ಕೊಡ್ತೀನಿ. ನೀವು ಫಾಲೋ ಮಾಡಿ, ಯಾರಾದರೂ ನನ್ನ ಜೊತೆ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರೆ ಆಯಿತಾ. ಇದು ನಾನು ಅಲ್ಲಿ ತಗೊಂಡ್ನಲ್ಲ ಬೆಂಗಳೂರಲ್ಲಿ, ಆ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ. ಯಾಕೋ ತುಂಬ ಬ್ರೈಟ್ ಫೀಲ್ ಬರ್ತಾ ಇದೆ, ಅದಕ್ಕೋಸ್ಕರ. ಬನ್ನಿ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ರೆಡಿ ಆಗಿದ್ದೀನಿ ನೋಡಿ. ನಾನು ಇದು ಕಲರ್ ಬಿಂದಿ ಸಿಕ್ತು, ನನ್ನ ಬ್ಯಾಗಲ್ಲೇ ಇತ್ತು ಆ್ಯಕ್ಚುಲಿ ಆ ಬಿಂದಿ. ಸೊ ಆ ಬಿಂದಿನ ಇಟ್ಕೊಂಡಿದ್ದೀನಿ ಬ್ರೈಟಾಗಿ. ನಂದು ಪ್ಯಾಂಟ್ ಕಲರು ಬೊಟ್ಟಿಟ್ಟಿದ್ದೀನಿ. ನಾನು ಇವತ್ತಿನ ದಿನ ನಾವು ಸ್ಟಾರ್ಟ್ ಮಾಡೋಣ. ಲಿಯನ್ಗೆ ಸ್ಕೂಲಿಗೆ ಹೋಗೋ ಮುಂಚೆ ಸ್ವಲ್ಪ ಅವನ ಐಪ್ಯಾಡ್ ನೋಡಬೇಕು. ಆವಾಗಲೇ ಅವ್ನಿಗೆ ಸ್ವಲ್ಪ ಖುಷಿ, ಸ್ವಲ್ಪ ಜೋಶ್ ಬರುತ್ತೆ ಸ್ಕೂಲಿಗೆ ಹೋಗೋಕೆ ಅವನಿಗೆ. ಬ್ರೇಕ್ಫಾಸ್ಟ್ಗೆ ಅಮ್ಮ ಅಕ್ಕಿ ರೊಟ್ಟಿ ಮಾಡಿದರು, ಸೊ ಅದನ್ನು ನಾನು ತಿಂತಾ ಇದ್ದೀನಿ. ಇವನು ಅಳೋದು, ಅಮ್ಮ ತಿಂಡಿ ದೊಡ್ಡ. ಇವಾಗ ಅವನು ತುಂಬ ಅಳ್ತಾ ಇದ್ದಾನೆ ಲಿಯಾನು. ಸೊ ಅದಕ್ಕೋಸ್ಕರ ಜಿಮ್ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟೆ. ಅವನ ಜೊತೆ ಇವತ್ತು ಒಂದಿನ ಸ್ಕೂಲಲ್ಲಿ, ಅದು ತುಂಬ ದಿನ ಗ್ಯಾಪ್ ಆಯ್ತಲ್ಲ, ಲೈಕ್ 8 to 9 days ಆಯ್ತಲ್ಲ ಸ್ಕೂಲಿಗೆ ಹೋಗ್ತೆ ಅವನು. ಅದಕ್ಕೆ ಸ್ವಲ್ಪ ಅಳ್ತಾ ಇದ್ದಾನೆ. ಸೊ ರಿಕ್ವೆಸ್ಟ್ ಮಾಡಿ ಇವತ್ತು ಅವನ ಜೊತೆ ಸ್ಕೂಲಲ್ಲಿದ್ದು ನಾಳೆಯಿಂದ ಜಿಮ್ಗೆ ಹೋಗೋಣ ಅಂತ. ಪರವಾಗಿಲ್ಲ, ಇವತ್ತು ನನಗೆ ಪೀರಿಯಡ್ಸ್ ಸೆಕೆಂಡ್ ಡೇ, ನನಗೆ ಇವತ್ತು ಜಾಸ್ತಿ ವರ್ಕೌಟ್ ಮಾಡೋಕ್ಕೂ ಆಗೋಲ್ಲ. ದಟ್ಸ್ ಓಕೆ, ನಾಳೆಯಿಂದ ಮಾಡೋಣ ಅಂತ. ಇವಾಗ ನಾನು ಬಟ್ಟೆ ಚೇಂಜ್ ಮಾಡ್ಕೊಂಬಿಟ್ಟೆ, ಜಿಮ್ ವೇರ್ ತೆಗೆದುಬಿಟ್ಟು ಟೀ ಶರ್ಟ್ ಹಾಕೊಂಡ್ಬಿಡ್ತೀನಿ. ಇವಾಗ ಹೋಗೋಣ. ಲಿಯನ್ ಹೋಗೋದು ಇರೋ ಕಿಡ್ಸಿಗೆ. ಇದು ಫಸ್ಟ್ ಡೇ ಆಫ್ ಸ್ಕೂಲ್ ಆಗಿರೋದ್ರಿಂದ ಕೆಲವು ಮಕ್ಕಳ ಪೇರೆಂಟ್ಸ್ನು ಅಲೋ ಮಾಡಿದ್ರು, ಹಾಗೆ ನನ್ನನ್ನು ಅಲೋ ಮಾಡಿದ್ರು. No cheating. Very good. Close your eyes. Okay, shall we start? Yes. Very good. Bless my life is joy. Bless my life is joy. Bless. ಟೀಚರ್ಸ್ ಕೆಲಸ ಅಂದರೆ ಅಷ್ಟು ಈಸಿ ಅಲ್ಲ ಆಯಿತಾ. ಅಷ್ಟು ಮಕ್ಕಳನ್ನು ನೋಡ್ಕೋಬೇಕಾದ್ರೆ ಅವ್ರಿಗೆ ಎಷ್ಟು ಪೇಷನ್ಸ್ ಬೇಕು. ಓ ಮೈ ಗಾಡ್, ನನಗೆ ಅವರನ್ನು ನೋಡಿಬಿಟ್ಟು ತುಂಬಾ ಪ್ರೌಡ್ ಫೀಲಿಂಗ್ ಆಯಿತು. ನಾನು ಟೀಚರ್ಸ್ಗೆ, ಅದು ಚಿಕ್ಕ ಚಿಕ್ಕ ಮಕ್ಕಳನ್ನ ನೋಡ್ಕೊಳ್ಳೋ ಟೀಚರ್ಸ್ ಅಂತೂ ರಿಯಲಿ ನಿಜವಾಗ್ಲೂ ತುಂಬ ಗ್ರೇಟ್ ಆಯಿತಾ. ಮಕ್ಕಳಿಗೆ ಸ್ನ್ಯಾಕ್ ಬ್ರೇಕ್ಗೆ ಟೀಚರ್ಸೇ ಎಲ್ಲ ಬಾಕ್ಸ್ ಓಪನ್ ಮಾಡಿ ಕೊಡ್ತಾರೆ, ಅವರೇ ಕೈಯಲ್ಲಿ ತಿಂಡಿ ತಿಂತಾರೆ ಗೊತ್ತಾ. Violet, indigo, blue, green and yellow. Violet, indigo, blue, green and yellow. Violet, indigo, blue, green and yellow. Orange and red. ಲಿಯನ್ದು ಫಸ್ಟ್ ಡೇ ಸ್ಕೂಲ್ ಅಲ್ವಾ, ಸೊ ಹಂಗೆ ಒಂದು ಫೋಟೋ ವಿಡಿಯೋ ತಗೊಂಬಂದೆ. ಹಾಗೆ ಬರ್ತಾ ಅವನಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂದಿದ್ದೆ. ಅವನೊಂದು ಐಸ್ ಕ್ರೀಮ್ ತಿಂದ, ನಾನೊಂದು ಐಸ್ ಕ್ರೀಮ್ ತಿಂದೆ. ನನಗೆ ಐಸ್ ಕ್ರೀಮ್ದು ತುಂಬ ಕ್ರೇವಿಂಗ್ ಆಗ್ತಾಯಿತ್ತು, ಅದಕ್ಕೆ ತಿಂದೆ. ಊಟ ಮಾಡಿ ಕುತ್ಕೊಂಡಿದ್ದೀವಿ. ಇವನು ಎದ್ದಿದ್ದು 3 ಗಂಟೆಗೆ. ಇವನು ಸ್ನಾನ ಆಗಿಲ್ಲ ಇನ್ನು. ಮಳೆ ಬರುವಂಗಿದೆ, ಮಳೆ ಮೋಡ. ಸ್ಪೈಡರ್. ಇದು ನೆಕ್ಸ್ಟ್ ಡೇ ನಾನು ಬ್ಲಾಗ್ ಕಂಟಿನ್ಯೂ ಮಾಡಿದ್ದು. ಅವತ್ತು ನನಗೆ ಯಾಕೋ ವಿಡಿಯೋ ಫಿನಿಷ್ ಮಾಡೋಕ್ಕೆ ಮೂಡೇ ಇದ್ದಿಲ್ಲ. ಆಮೇಲೆ ಅದಕ್ಕೆ ನೆಕ್ಸ್ಟ್ ಡೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಅವ್ನು ಸ್ವಲ್ಪ ಆಟ ಆಡಬೇಕು ಫಿಶ್ ಜೊತೆ, ಆಮೇಲೆ ಅವನ ಟಾಯ್ಸ್ ಜೊತೆ, ಕಾರ್ಸ್ ಜೊತೆ ಆಟ ಆಡಬೇಕು. ಅದೇ ಸ್ವಲ್ಪ ಆಟ ಆಡ್ತಾ ಇದ್ದ. ಹಾಗೆ ಅವ್ನು ಇವತ್ತು ಹಠ ಮಾಡ್ತಾ ಇದ್ದ, ನಾನು ಸ್ಕೂಲಿಗೆ ಹೋಗಲ್ಲ ಅಂತ. ನಾನು ಅದಕ್ಕೆ ಅವ್ನಿಗೆ ಹೇಳ್ತಾ ಇದ್ದೆ, ಇವತ್ತು ನಾನು ನಿನ್ನ ಜೊತೆ ಕೊಡ್ತೀನಿ, ಪ್ಲೀಸ್ ಸ್ಕೂಲಿಗೆ ಹೋಗು ಅಂತ. ತಾರಾ ಮ್ಯಾಮ್ ನಿನ್ನನ್ನು ತುಂಬ ಮಿಸ್ ಮಾಡ್ಕೋತಾರೆ ಅಂತ. ಸೊ ಅದಕ್ಕೆ ಒಪ್ಕೊಂಡ ಸ್ಕೂಲಿಗೆ ಹೋಗೋಕ್ಕೆ.
ಫೈನಲಿ ಅವನು ಸ್ಕೂಲಿಗೆ ಹೋದ. ಆಮೇಲೆ ನಾನು ಅವರ ಸ್ಕೂಲ್ ಪಕ್ಕದಲ್ಲಿ ಒಂದು ಬೇಕ್ರಿ ಇದೆ, ಬೇಕ್ರಿಯಲ್ಲಿ ಬಂದು ಸ್ವಲ್ಪ ಒಂದು ಕಾಫಿ ಕುಡಿಯೋಣ ಅಂತ ಬಂದು ಕೂತ್ಕೊಂಡೆ. ಆಮೇಲೆ ಕಾಫಿ ಕುಡಿದು ಅಲ್ಲೂ ಎಷ್ಟೊತ್ತು ಕೂರುವುದಂತ ನಾನು ಅಲ್ಲೇ ಸ್ಪಾ ಇತ್ತು, ಸೊ ಸ್ಪಾಗೆ ಹೋಗೋಣ ಅಂತ, ಹೆಡ್ ಮಸಾಜು ಇಲ್ಲ ಫೇಶಿಯಲ್ ಮಾಡಿಸ್ಕೊಳ್ಳೋಣ ಅಂತ ಹೋದೆ. ಬಟ್ ಬೇಡ, ನೆಕ್ಸ್ಟ್ ಮಂತ್ ಹೆಂಗೋ ನನಗೆ ಟ್ರಿಪ್ಗೆ ಹೋಗೋದಿದೆಯಲ್ಲ, ಆವಾಗ ಫೇಶಿಯಲ್ ಮಾಡಿಸೋಣ, ಇವಾಗ ಒಂದು ವ್ಯಾಕ್ಸಿಂಗು ಐಬ್ರೋಸ್ ಮಾಡಿಸೋಣ ಅಂತ ಬಂದೆ. ಇವಾಗ ಮನೆಗೆ ಹೋಗೋಣ, ಸ್ಕೂಲಿಗೆ ಹೋಗೋಣ. I look so pretty without makeup. ಥ್ಯಾಂಕ್. ಇವಾಗ ಮನೆಗೆ ಬಂದಲ್ಲಿ ನನಗೆ ಊಟ ಮಾಡಿ ಅವನ ಮಲಗಿಸ್ದೆ. ಇದು ಪಾರ್ಲರ್ಗೆ ಹೋಗಿದ್ನಲ್ಲ, ಅವ್ರು ಇದು ಆರೆಂಜ್ ಬೈಟ್ ಚಾಕ್ಲೇಟ್ ಕೊಟ್ಟಿದ್ರು, ಇದು ಮ್ಯಾಂಗೋ ಬೈಟ್ ಬರ್ತಾ ಇತ್ತಲ್ಲ ಅದೇ ರೀತಿ ಚೆನ್ನಾಗಿದೆ. ಇನ್ನೆರಡು ಬ್ಯಾಗಲ್ಲಿದೆ, ಅದು ಲಿಯಾನೇ ಕೊಡ್ತೀನಿ. ಇದು 2 ದಿನದ್ದು ಬ್ಲಾಗ್ ಮಿಕ್ಸ್ ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ನನಗೆ ನಿನ್ನೆ ಎಡಿಟ್ ಮಾಡೋಕ್ಕೂ ಬೇಜಾರಾಯಿತು. ತುಂಬ ಕಮ್ಮಿ ಕ್ಲಿಪ್ ರೆಕಾರ್ಡ್ ಮಾಡಿದ್ದೆ, ಅದಕ್ಕೋಸ್ಕರ ಇವಾಗ ಸ್ವಲ್ಪ ಸ್ನಾನ ಎಲ್ಲ ಮಾಡಿ ಬರೋಣ. ಮತ್ತು ಫ್ರೈಡೇ, ನಾಳೆ ಸ್ಯಾಟರ್ಡೇ ಅದ. ನನಗೆ ರನ್ನಿಂಗ್ ಮಾಡಬೇಕಾದ್ರೆ ನೀ ಪೇನ್ ಆಗ್ತಾಯಿತ್ತು, ಅದಕ್ಕೆ ಪವನು ಝಪ್ಟೋದಲ್ಲಿ ನೀ ಪ್ಯಾಂಟ್ ಆರ್ಡ್ರ್ ಮಾಡಿದ್ದಾರೆ. ಅಪ್ಪ ಮಗ ಇಬ್ಬರು ಗಟ್ಟಿ 4 ಗಂಟೆ ಆಯಿತು. ಇವತ್ತು ನನ್ನ ಮಗ ಮಲಗೋದು 10 ಗಂಟೆ. ಹೆಂಗೋ ನಾಳೆ ಸ್ಯಾಟರ್ಡೆ ಸಂಡೇ, ಅವನಿಗೂ ಹಾಲಿಡೇ. ನಾನು ಹಂಗೆ ಸ್ವಲ್ಪ ಮಲಗಿಬಿಟ್ಟು ಮೆಸಿನ್ ಹಾಕೊಂಡು ನೋಡ್ಬೇಕು ಸೈನ್ಸು ಕರೆಕ್ಟ್ ಆಗಿದೆಯಾ ಇಲ್ಲ ಅಂತ. ಇವಾಗ ಟೈಮ್ ಆಗಿದೆ 6:30. ನಾವಿವಾಗ ಮಸಾಲೆ ಪುರಿ ತಿನ್ನೋಕೆ ಹೋಗ್ತಾ ಇದ್ದೀವಿ. ನಾನು, ಲಿಯಾನ್, ಅಪ್ಪ, ಪವನ್, ಲಿಯಾನ್ ಹೋಗಿ ದೊಡ್ಡನ್ನೇ ಸ್ವಲ್ಪ ಬ್ರೆಡ್ ಎಲ್ಲ ತರಬೇಕು, ಅದೆಲ್ಲ ತೊಗೊಂಡು ಬರ್ತೀವಿ. ನಾಳೆಯಿಂದ ಫುಲ್ ಡೈಟ್. ಮಗ ಯಾರೆಲ್ಲ ಏನು ಮೂವಿ? ನಾನು ನನ್ನ ಟ್ರೈನರ್ ಹತ್ರ ಹೇಳಿದ್ದೆ, ನಾನು ಸ್ಯಾಟರ್ಡೆಯಿಂದ ಫುಲ್ ಸ್ಟ್ರಿಕ್ಟಾಗಿ ಡಯಟ್ ಮಾಡ್ತೀನಿ ಅಂತ. ಅದಕ್ಕೆ ನಂಗೆ ಮಸಾಲೆ ಪುರಿ ಅಂದರೆ ತುಂಬ ಇಷ್ಟ. ಪವನಿಗೂ ತಿನ್ಬೇಕು ಅನಿಸಿತ್ತು, ಅದಕ್ಕೆ ತಿನ್ನೋಕೆ ಕರ್ಕೊಂಡು ಹೋಗಿದ್ರು. 1 ಪ್ಲೇಟ್ ಮಸಾಲೆ ಪುರಿ, ಪಾನಿಪುರಿ ತಿಂದೆ. ಇಲ್ಲಿ ನೋಡಿ, ಕೇಕ್ ಪಾರ್ಸಲ್ ಮಾಡ್ತಂದು ಮೂವಿ ನೈಟ್ ಅಂತ ಇಬ್ಬರು ಅಪ್ಪ ಮಗ ತಿಂತಾ ಇದ್ದಾರೆ. ನಾನಂತೂ ಅರ್ಲಿ ಬರ್ಡು, ಪವನ್ಗೆ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ ಮೂವಿ ನೋಡೋದು. ಇವಾಗ ಟೈಮ್ ಆಗಿದೆ 8:30. ನಾನು ಇವತ್ತು ಮಸಾಲೆ ಪುರಿ ತಿಂದೆ, ಆಮೇಲೆ ಬೇಬಿ ಕಾರ್ನು ಅದು ಫ್ರೈ ಮಾಡ್ತಾರಲ್ಲ ಅದು ತಿಂದೆ. ನಾಳೆಯಿಂದ 1 ವೀಕ್ ಚಾಲೆಂಜ್ ತಗೋತೀನಿ. ಏನು ಗೊತ್ತಾ, ನೋ ಸ್ವೀಟು, ನೋ ಜಂಕು ಆ್ಯಂಡ್ ಅಷ್ಟೇ, ನೋ ಸ್ವೀಟು, ನೋ ಜಂಕು ಆ್ಯಂಡ್ ತುಂಬ ಪ್ರೋಟೀನ್ ತಗೊಂಡು ತುಂಬ ವಾಟರ್ ಇಂಟೇಕ್ ಮಾಡೋಣ. 1 ಡೇ ಸ್ಯಾಟರ್ಡೆ ಟು ಸ್ಯಾಟರ್ಡೆ ನಾಳೆಯಿಂದ ಮಾಡೋಣ ಅಂದ್ಕೊಂಡಿದ್ದೀನಿ. ವಿಶ್ ಮಿ ಲಕ್. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಅದು ವಿಡಿಯೋ 1 ವಾರನೂ ಹಾಕ್ತೀನಿ, ಏನೆಲ್ಲ ತಿಂತೀನಿ, ನನಗೆ ಏನೆಲ್ಲ ಅನಿಸುತ್ತೆ ಅದೆಲ್ಲ. ನಿಮ್ಗೆ ಇಷ್ಟ ಆದರೆ ನೀನು ನನ್ನ ಜೊತೆ ಡಯಟ್ ಮಾಡಿ. ನಾಳೆ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಬಾಯ್, ಟಾಟಾ, ಲಾಟ್ಸ್ ಆಫ್ ಲವ್.